ನಿಮ್ಮ ಊರಿಗೆ ಬಂದು ನೀವು ನಿರ್ಮಾಣ ಮಾಡಿರ್ತಕ್ಕಂಥ ಸಂತ ಕನಕದಾಸರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ. ನಿಮ್ಮ ಊರಿನ ಎಲ್ಲ ಜನರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಸಂತ ಕನಕದಾಸರು ಈ ದೇಶದಲ್ಲಿ ಜಾತಿ ತಾರತಮ್ಯಗಳು ಹೋಗ್ಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಕೆಲಸದ ಕಂಡಿದ್ರು. ಅವರು ಭಕ್ತ ಕನಕದಾಸ, ಸಂತ ಕನಕದಾಸ, ಕವಿ ಅಂತೇಳಿ ನಾವು ಅವ್ರನ್ನ ಕರೀತೇವೆ. ಯಾಕಂದ್ರೆ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಕವಿ ಅಂತ ಕೂಡ ಕರೀತೇವೆ. ಜೊತೆಗೆ ಅವರು ಈ ನಾಡಿನ ಉದ್ದಗಲಕ್ಕೆ ಸಂಚರಿಸಿ ಮನುಷ್ಯತ್ವದ ಬೀಜವನ್ನ ಬಿತ್ತಂತವರು, ಸಮಾಜ ಸುಧಾರಕರು. ಅವರು ಆಕಸ್ಮಿಕವಾಗಿ ತಿರುಪತಿ ಹುಟ್ಟಿದವರಿಗೆ, ಆದರೆ ಅವರು ವಿಶ್ವ ಮಾನವರಾಗಿ ಗುರುವಂತದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ವಿಶ್ವಮಾನವನ ಪ್ರತಿಭೆಯನ್ನ ಇವೆಲ್ಲ ಕೂಡ ಊರಿನ ಎಲ್ಲ ಜನರು ಕೂಡ ಸೇರಿ ಆ ಪ್ರತಿಭೆಯನ್ನು ನಿರ್ಮಾಣ ಮಾಡಿ ಅದರ ನಮ್ಮಿಂದ ಉದ್ಘಾಟನೆ ಮಾಡಿದ್ದೀವಿ. ಇವೆಲ್ಲರಿಗೂ ಕನಕದಾಸರ ಶುಭಾಶಯಗಳನ್ನ ಹೇಳಿ ಇವೆಲ್ಲೂ ಕೂಡ ಪಾಲನೆ ಮಾಡಬೇಕು. ಆಗ ಮಾತ್ರ ಪ್ರತಿಭೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಅವರು ಒಂದು ಮಾತು ಹೇಳಿದ್ರು, ಕುಲವೆಂದು ಒಡೆದಾಡದಿದೆ, ಕುಲವೆಂದು ಒಡೆದಾಡದಿದೆ, ಬಲೀರ ಅಂತೇಳಿ ನಾವು ಜಾತಿ ಮಾಡ್ತಾ ಇದ್ರು. ಮೇಲ್ಜಾತಿಯ ಜನರಿಗೆ ಪ್ರಶ್ನೆಯನ್ನ ಮಾಡಲು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಉದ್ಘಾಟನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಏನಂತ ವಿಚಾರಗಳಲ್ಲಿ ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತೇಳಿ ನಮಗೆ ಭಾಷಣ ಮಾಡಲಿಕ್ಕೆ ಸಮಯ ಇಲ್ಲ. ಮಳವಳ್ಳಿಯಲ್ಲಿ ಜನ ಎಲ್ಲ ಕಾಯ್ತಾ ಇದ್ದಾರೆ. ನೀವು ಎಲ್ಲ ಬರಿಯಲ್ಲಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.